ನಮ್ಮ ಪರಂಪರೆ ಧಾರ್ಮಿಕವಾದಂತ ಸಾಂಸ್ಕೃತಿಕವಾದಂತ ಮತ್ತು ಪ್ರವಾಸದ ಇಲಾಖೆ ಸಂಬಂಧಪಟ್ಟಂತೆ ಯಾವ ರೀತಿ ಇದನ್ನ ಶಕ್ತಿಯನ್ನ ಬಳಸಿಕೊಂಡು ಅದಕ್ಕೊಂದು ಕಾವೇರಿ ತಾಯಿಗೆ ನಮನವನ್ನು ಸಲ್ಲಿಸಬೇಕು ಆ ಕೆಲಸವನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಸಂಕಲ್ಪವನ್ನು ಮಾಡಿದೆ. ಅದಕ್ಕೆ ನಮ್ಮಲ್ಲಿ ಬದ್ಧತೆಯನ್ನ ಇಟ್ಕೊಂಡು ಇವತ್ತು ಈ ಸಭೆಯನ್ನ ಸರ್, ನಿಮ್ಮ ಆರ್ಥಿಕ ಇಲಾಖೆಯವರು ಅದಕ್ಕೆ ಅನುದಾನ ಕೊಡ್ಲಿಕ್ಕೆ ಒಪ್ಪಿಗೆ ಇಲ್ಲ. ಈಗ ನಿಮ್ಮ ಇಲಾಖೆಯಲ್ಲಿ ಸುಮಾರು 15,000 ಕೋಟಿ ಬಿಲ್ ಬಾಕಿ ಇದೆ. 89,000 ಕೋಟಿ ಈ ಬಾರಿ ಅನುದಾನ ಹೊರತುಪಡಿಸಿ 99,000 ಕೋಟಿ ರೂಪಾಯಿ ನಿಮ್ಮ ಓವರ್ ಪ್ರಾಜೆಕ್ಟ್ ನಡೀತಾ ಇದೆ. ಅದರಲ್ಲಿ 85,000 ಕೋಟಿ ಇನ್ನೂ ಬಾಕಿ ಇದೆ. ಅಂತಂದ್ರೆ ಈ ಬಾರಿ ಈ ಒಂದು ಸ್ಕೀಮ್ಗಳಿಗೆ ಅನುದಾನ ಬೇಡ, ಕಷ್ಟ ಆಗ್ತದೆ ಅಂತ ಒಂದು ತಮಗೆ ಶಿಫಾರಸ್ ಮಾಡಬೇಕು. ಸರ್ಕಾರ ತೀರ್ಮಾನವನ್ನು ಈಗೆಲ್ಲ ಡಿಸೈನ್ ಮಾಡಿದಾರೆ. ಒಂದು 10,000 ಜನ ಕೂತ್ಕೊಂಡು ನೋಡೋಷ್ಟು ಒಂದು ಪ್ಲಾನ್ ಹಾಕ್ಬೇಕು ಅಂತ ಹೇಳಿದ್ದೀನಿ. ಅದೆಲ್ಲ ಲೆಕ್ಕಾಚಾರ ಆಗ್ತದೆ. ಅಗಲ ಎಷ್ಟು ಇರ್ಬೋದು, ಉಳಿದ ಎಷ್ಟು ಇರ್ಬೋದು, ಸೀಟಿಂಗ್ ಫೆಸಿಲಿಟೀಸ್ ಯಾವ ರೀತಿ ಮಾಡಬೇಕು, ಅದಕ್ಕೆ ಜನ ಜಾಸ್ತಿ ಆದಾಗ ಮಳೆ ಬಂದ್ರೆ ಮಾಡಬೇಕು, ಆಮೇಲೆ ಆರ್ಟಿಸ್ಟ್ಗಳು ಪೂಜೆ ಮಾಡೋದಕ್ಕೆ ಅವ್ರಿಗೆ ಯಾವ ರೀತಿ ಮಾಡಬೇಕು, ಅದೆಲ್ಲ ಕಂಪ್ಲೀಟ್ ಒಂದು ಡಿಸೈನ್ ಕ್ರಿಯೇಟ್ ಮಾಡಕ್ ಹೇಳಿದ್ದೀನಿ. ಆಮೇಲೆ ಈ ಮಧ್ಯದಲ್ಲಿ ನಾನು ಕಾವೇರಿ ಬಗ್ಗೆ ಯಾರಾದ್ರು ಒಳ್ಳೆ ಧಾರ್ಮಿಕವಾದಂತ ಹಾಡುಗಳನ್ನ ಮಾಡಲಿಕ್ಕೆ ಅದಕ್ಕೂ ಕೂಡ ನೀವು ಒಂದು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಮಾಡಿ ಯಾರು ಕಂಪ್ಲೀಟ್ ಕೊಟ್ಟು ಹಾಡುಗಳನ್ನ ರಚನೆ ಮಾಡಿ ಹೇಗೆ ನಮ್ಮ ಕುವೆಂಪುರವರ ಹಾಡನ್ನ ನಾವು ಯಾವ ರೀತಿ ನಮ್ಮ ನಾಡಿಗೆ ಮಾಡಿದ್ದೇವೆ ಹಂಗೆ ಆ ರೀತಿ ಕೂಡ ನಾವು ಮಾಡೋದಿದೆ. ಈಗ ಇಲ್ಲಿ ಏನಾಗ್ತದೆ, ನಾವು ಇದಕ್ಕೆ ಒಂದು ಸಪರೇಟ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಇದು ಇಲ್ಲಿ ಜನ ಕೂತ್ಕೊಳ್ಳಕ್ಕೆ, ಆಮೇಲೆ ಈಗಿರುವಂತ ಸಿಸ್ಟಮ್ ನಾವು ಬೇರೆ ಮಾಡಬೇಕು, ಹೊಸ ಸಿಸ್ಟಮ್ ಇದು ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಸೆಕ್ಯೂರಿಟಿ ಅದೇ ಮಾಡಬೇಕು, ಟ್ರಾಫಿಕ್ ವೆಹಿಕಲ್ಸ್ ಎಲ್ಲ ಸಪರೇಟ್ ಜಾಗಗಳನ್ನ ಬಂದಂತ ವಾಹನಗಳಿಗೆ ಒಂದು ಸಪರೇಟ್ ಆಗಿರ್ಬೇಕು. ಈಗಿರುವಂತ ಎಕ್ಸಿಸ್ಟಿಂಗ್ ಸಿಸ್ಟಮ್ ಏನಿದೆ ಅದು ಅದನ್ನ ಜಾಸ್ತಿ ನಾವು ಉಪಯೋಗಿಸಬೇಕು. ಇದಕ್ಕೆ ಒಂದು ಪ್ರತ್ಯೇಕವಾದಂತ ಮಾಡಬೇಕು. ಆಮೇಲೆ ಅವ್ರಿಗೆಲ್ಲ ಇವ್ರಿಗೆ ಕಲ್ಚರಲ್ ಹೋಗ್ಬೇಕು, ಧಾರ್ಮಿಕವಾಗಿ ಆಚರಣೆ ಮಾಡಬೇಕು, ಅವ್ರಿಗೆ ಆದಂತ ಒಂದು ಸಪರೇಟ್ ಇಂಡಿವಿಜುವಲ್ ವ್ಯವಸ್ಥೆನ ಮಾಡಬೇಕು. ಎಲ್ಲೋ ದೂರದಿಂದ ಮಾಡಕ್ಕಾಗಲ್ಲ, ಆ ಸ್ಟೇಜ್ ಕೆಳಗಡೆ ಅದನ್ನ ಮಾಡಬೇಕು. ಈಗ ನಾವೇ ಸ್ಟೇಜ್ ಆರತಿ ಮಾಡಕ್ಕೆ ತೋರಿಸಿದೀವಿ, ಅದ್ರ ಕೆಳಗಡೆ ನಾವು ಅದಕ್ಕೆಲ್ಲ ಒಂದು ವ್ಯವಸ್ಥೆನ ಮಾಡಬೇಕು. ಅದು ಸ್ಟೇಜ್ ಸುಮಾರು 30-40 ಸ್ಟೇಜ್ ಎಲ್ಲ ಮಾಡಕ್ಕೆ ಮಿನಿಮಮ್ ಇಷ್ಟು ಏನ್ ಈ ಕಾಲೇಜ್ ಇದೆ ಇಷ್ಟು ದೊಡ್ಡ ಸ್ಟೇಜ್ ಅದು ಇರಬೇಕು. 3 ಕಡೆ 4 ಕಡೆನೂ ಕಾಣಬೇಕು. ಇದು ಒಂದು ಸಾರ್ವಜನಿಕರು ಒಂದು ದುಡ್ಡು ಕೊಟ್ಟು ನೋಡ್ಬೇಕು, ಪಾರ್ಟಿಸಿಪೇಟ್ ಮಾಡ್ಬೇಕು, ಜನ ಬಂದು ಫ್ರೀಯಾಗೂ ಇಟ್ಕೊಂಡು ನೋಡ್ಬೇಕು, ಆ ರೀತಿ ಮಾಡ್ಬೇಕು. ಆಮೇಲೆ ಕೆಲವರೆಲ್ಲ ಭಕ್ತಿಯಿಂದ ಬಂದು ಬೆಳಗ್ಗೆ ಬಂದು ಆ ತಾಯಿಗೆ ಪೂಜೆ ಮಾಡಿ ಸಂಕಲ್ಪ ಮಾಡುವಂತಹದ್ದು ಅವ್ರದೇ ಆದಂತ ಧರ್ಮದ ವಿಚಾರದಲ್ಲಿ ಆಚರಣೆ ಮಾಡುವಂತ ಅವಕಾಶ ಕೂಡ ಹಗಲತ್ತು ನಾವು ಮಾಡಬೇಕು. ಧಾರ್ಮಿಕವಾದಂತಹ ಸಪರೇಟ್ ಒಂದು ಟೀಮ್ನೇ ಇದಕ್ಕೆ ಸಪರೇಟ್ ಆಗಿ ನಾವು ಇಡಬೇಕು. ಇದಕ್ಕೆಲ್ಲ ಕೂಡ ಯೋಚನೆ ಮಾಡಿ ನಾವು ಎವ್ರಿಥಿಂಗ್ ವಿಲ್ ಬಿ ಟ್ರಾನ್ಸ್ಪರೆಂಟ್ ವೇ. ಟ್ರಾನ್ಸ್ಪರೆಂಟ್ ಇಲ್ಲದೆ ನಾವೇನ್ ಮಾಡ್ತೀವಿ ಸರ್? ಅದು ಡ್ಯಾಮಿನ ಭಾಗದಲ್ಲೇ ಮಾಡ್ತೀವಿ, ಡ್ಯಾಮಿನ ಸ್ವಲ್ಪ ದೂರದಲ್ಲೇ ಮಾಡ್ತೀವಿ. ನನಗೆ ಕೆಳಗಡೆ ಮಾಡ್ಬೇಕು ಅಂತಿದ್ರೆ ನಾವು ಸೆಕ್ಯೂರಿಟಿ ಅದನ್ನೆಲ್ಲ ಗಮನ ಇಟ್ಕೊಂಡು ಅದನ್ನ ಸ್ವಲ್ಪ ದೂರದಲ್ಲೇ, ಅಂದ್ರೆ ನೀರಿರೋ ಕಡೆ ಯಾವಾಗ ನೀರು ಇರಬೇಕು, ಯಾವಾಗ ನೀರನ್ನ ಸ್ಟೋರ್ ಮಾಡಬೇಕು. ಬೆಂಗಳೂರಿಗೆ ನೀರು ರೆಗ್ಯುಲರ್ ಹೋಗುವಂತ ಒಂದು ಕಾರ್ಯ ಇದೆ, ಅದನ್ನ ಐಡೆಂಟಿಫೈ ಮಾಡಿದ್ವಿ. ಡ್ಯಾಮ್ ಕೆಳಗಡೆ ಇಲ್ಲ, ಡ್ಯಾಮ್ ಇಂದ ಸ್ವಲ್ಪ ದೂರದಲ್ಲಿ ನಮ್ಮ ಸೆಕ್ಯೂರಿಟಿ ಆಂಗಲ್ ಟೆಕ್ನಿಕಲ್ ಟೀಮ್ ಅದನ್ನ ಬಿಟ್ಟಿದ್ವಿ. ಆ ಟೆಕ್ನಿಕಲ್ ಅವರು ಅದನ್ನ ಮೇಂಟೈನ್ ಮಾಡ್ತಾರೆ. ನಮ್ಮಲ್ಲೇ ಎಲ್ಲ ಇದು ನಾವು ತುಂಗಾ ಆರತಿ ನೋಡಿದೀವಿ, ಕಾವೇರಿ ಆರತಿ ಮಾಡಿಸಿದ್ದೀನಿ, ಬೇರೆ ಕಡೆ ನೋಡಿದೀವಿ. ಅಲ್ಲೆಲ್ಲ ಆಂಧ್ರ ಪ್ರದೇಶದ ಕೆಲವು ವಿಚಾರ ಹೇಳ್ತಾ ಇದ್ದಾರೆ. ಎಲ್ಲಾ ಕಡೆ ನೋಡಿ ಮಾಡಿ ಇದು ಕಾವೇರಿ ಆರತಿ ಈಗ ಪೂಜೆ ನಮ್ಮಲ್ಲೇ ಧಾರ್ಮಿಕವಾಗಿದೆ.
ನಮ್ಮಲ್ಲಿ ಅರ್ಚಕರಿಲ್ವೇ? ನಮ್ಮ ಅರ್ಚಕಸ್ಯ ಪ್ರಭಾವಿನ ಶಿಲಾಪೋಚಿ ಶಂಕರ. ಆ ಅರ್ಚಕರ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರ ಕಾಣ್ತಾರೆ. ಹಾಗೆ ಈ ಕಾವೇರಿ ಶಿಲೆಯಲ್ಲಿ ಶಂಕರ ಕಾಣ್ತದೆ. ದಸರಾ ಮಾಡಕ್ಕೆ ನಾವು ಈಗಿಂದಲೇ ಸಿದ್ಧತೆ ಮಾಡ್ಕೊಳ್ತಾ ಇದ್ದೇವೆ. ದಸರಾ ಆಗ್ಬೇಕು ಅನ್ನೋದು ನಮ್ಮ ಆಸೆ. 6 ತಿಂಗಳು ಟೈಮ್ ಇದೆಯಲ್ಲ.